ಸೂರಜ್ ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣ ಆಗ್ತಾ ಇರೋ ಅರ್ಜುನ್ ಜನ್ಯ ಅವರು ನಿರ್ದೇಶಿಸಿರುವಂತಹ ರಾಜ್ ಬಿ ಶೆಟ್ಟಿ, ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರು ಅಭಿನಯ ಮಾಡಿರುವಂತಹ 45 ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗಲಿದೆ. ಸರಳತೆಯೊಂದಿಗೆ ಪ್ರಭಾವ ಬೀರುವಂತಹ ಅಭಿನಯಕ್ಕೆ ಹೆಸರಾಗಿರುವಂತಹ ರಾಜ್ ಬಿ ಶೆಟ್ಟಿ ಈ ಚಿತ್ರದಲ್ಲಿ ನಿರಪರಾಧಿಯಾಗಿ ಕಾಣುವಂತಹ ಆದ್ರೆ ಕರಾಟೆ ಕಲೆಯಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಪಾತ್ರವನ್ನ ನಿರ್ವಹಿಸಿದ್ದು ಮೊದಲ ಲುಕ್ ನಲ್ಲೇ ಹೆಚ್ಚು ಪ್ರಭಾವವನ್ನ ಬೀರಿದ್ದಾರೆ. ವಿಭಿನ್ನ ಪಾತ್ರಗಳಿಗೆ ಹೆಸರಾಗಿರುವಂತಹ ಉಪೇಂದ್ರ ಈ ಚಿತ್ರದಲ್ಲಿ ಸಂಪೂರ್ಣ ಹೊಸ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅವರ ಎಕ್ಸ್ಪೆರಿಮೆಂಟಲ್ ಲುಕ್ ಪಾತ್ರದ ಅಸಾಮಾನ್ಯತೆಯನ್ನ ತೋರಿಸುತ್ತೆ ಮತ್ತೆ ಚಿತ್ರಕ್ಕೆ ಬೇರೆಯೇ ಸ್ವರೂಪವನ್ನ ನೀಡುತ್ತೆ. ಇವತ್ತು ರಿಲೀಸ್ ಆಗಿರುವಂತಹ ಅರೈವಲ್ ಮೋಷನ್ ವಿಡಿಯೋದಲ್ಲಿ ಅದ್ಭುತವಾದ ಬಿಜಿಎಂ ಕೇಳಲು ಸಿಗುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಗುಂಡಿಗೆ ಮೇಲೆ ಗನ್ನಿಟ್ಟು ನೋಡು ಅನ್ನುವಂತಹ ರಾಹುಲ್ ಅವರ ಲಿರಿಕ್ಸ್ ಈಶ್ವರನನ್ನ ಕುರಿತು ಹೇಳಿದಂಗೆ ಕಂಡು ಬಂದಿದೆ. ವೆಸ್ಪಾ ಗಾಡಿಯ ಒಂದೊಂದು ಭಾಗ ಸೇರಿ ಮುಂದೆ ಅದು ಒಂದು ದೊಡ್ಡ ವೆಪನ್ ಆಗೋದು ಒಬ್ಬ ಸರಳ ವ್ಯಕ್ತಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ಬಹುದು ಅನ್ನೋದನ್ನ ಹೇಳ್ಬಹುದೇನೋ ಅಂತ ಅನಿಸ್ತು. ಇನ್ನು ಒಂದು ಪರ್ವತಕ್ಕೆ ಹೊಡೆಯುವಂತ ಸಿಡಿಮದ್ದು ಅದರಲ್ಲಿರೋ 3 ವ್ಯಕ್ತಿಗಳನ್ನ ತೋರಿಸಿದ್ದು ಮತ್ತೆ ಅದೇ ಅರ್ಥದಲ್ಲಿ ಅಂದ್ರೆ ಒಂದು ಇನ್ಸಿಡೆಂಟ್ ಒಬ್ಬರನ್ನ ಹೇಗೆ ಶೇಪ್ ಮಾಡಬಹುದು ಅನ್ನೋ ಮೆಸೇಜ್ ಕೊಡ್ತಿರಬಹುದು. ಒಟ್ಟಾರೆಯಾಗಿ ಸಿನಿಮಾದ ವಾಚಿಂಗ್ ಎಕ್ಸ್ಪೀರಿಯನ್ಸ್ ನ ರೀಡಿಫೈನ್ ಮಾಡಲು ಹೊರಟಿರುವಂತಹ ಸಿನಿಮಾ ಹೇಗೆ ಮೂಡಿ ಬರಲಿದೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದೇ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ಹಾಗೂ ಅನಾಲಿಸಿಸ್ ಗಳಿಗಾಗಿ ದ ಮೂವಿ ಟ್ರಕ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.